ನಿನ್ನ ಬಲಹೀನತೆಗಳು ಏನು ಅಂತ ನಿನಗೆ ಗೊತ್ತು, ನಿನ್ನ ಬಲಗಳು ಏನು ಅಂತ ಕೂಡ ನಿನಗೆ ಗೊತ್ತು. ನೀನು ಸಮಾಜದಲ್ಲಿ ಹೇಗಿದೆಯೋ ಅದಲ್ಲ ನೀನು ಸಮಾಜದ ಹಿಂದೆ ಒಬ್ನೇ ಏಕಾಂತದಲ್ಲಿ ಹೇಗಿದೆಯೋ ಅದು ನೀನು. ನಿನ್ನ ಬಲಗಡೆ ಯಾರಿದ್ದಾರೆ? ಯಾರೂ ಇಲ್ಲ. ನಿನ್ನ ಎಡಗಡೆ ಯಾರಿದ್ದಾರೆ? ಯಾರೂ ಇಲ್ಲ. ನಿನ್ನ ಹಿಂದೆ ಯಾರಿದ್ದಾರೆ? ಯಾರೂ ಇಲ್ಲ. ನಿನ್ನ ಮುಂದೆ ಯಾರಿದ್ದಾರೆ? ನಿಮ್ಮ ಸಹೋದರ ನಾನಿದ್ದೀನಿ. ಮಾತಾಡ್ತಿರೋದು ಕೇವಲ ನಿನ್ಗೋಸ್ಕರನೇ. ಬದಲಾವಣೆ ಶುರು ಆಗ್ಬೇಕಾಗಿರೋದು ನಿನ್ನಿಂದಾನೆ. ನಾನು ಬದಲಾಗ್ತೀನಿ, ಬದಲಾವಣೆ ನನ್ನಿಂದಾನೆ ಅಂತ ಶುರು ಮಾಡ್ತೀನಿ ಅಂತ ಯಾರಾದರೂ ಇದ್ದೀರಾ? ಯಸ್, ನಮ್ಮ ಸಮಾಜ ಉತ್ತಮ ಸಮಾಜವಾಗಿ ಬದಲಾಗುತ್ತೆ. ಪ್ರತಿ ವ್ಯಕ್ತಿಯಲ್ಲಿ ಬದಲಾವಣೆ ಬರಬೇಕು. ನನ್ನೊಬ್ಬನಿಂದ ದೇಶಕ್ಕೆ ಏನು ಲಾಭ ಇಲ್ಲ ಬಿಡು ಅಂತ ಅನ್ಕೊಂಡ್ರೆ ಯಾರೊಬ್ಬರಿಂದನೂ ದೇಶಕ್ಕೆ ಏನು ಪ್ರಯೋಜನ ಇರಲ್ಲ. ಒಂದು ಮಾತ್ರ ನೆನ್ಪಿಟ್ಕೋ ಸಹೋದರ, ಬದಲಾವಣೆ ಅನ್ನೋದು ಒಬ್ಬನಿಂದಾನೇ ಶುರು ಆಗುತ್ತೆ. ಈ ಜವಾಬ್ದಾರಿ ಅನ್ನೋದು ಕೊಡೋದು ಅಲ್ಲ, ತಗೊಳ್ಳೋದು ಜವಾಬ್ದಾರಿ. ನಿನಗೆ ಜವಾಬ್ದಾರಿನ ಕೊಡ್ಬೇಕಾ ಅವ್ರು ನೀನೇ ತಗೊಳ್ತೀಯಾ? ನಾನು ನನ್ನ ಭವಿಷ್ಯತ್ತು ನನ್ನ ಜವಾಬ್ದಾರಿ, ನನ್ನ ಕುಟುಂಬ ನನ್ನ ಜವಾಬ್ದಾರಿ, ನನ್ನ ಸಮಾಜ ನನ್ನ ಜವಾಬ್ದಾರಿ, ನನ್ನ ದೇಶ ನನ್ನ ಜವಾಬ್ದಾರಿಯಾಗಿ ಇರಬೇಕು. ಸೊ ಬದಲಾವಣೆ ಶುರು ಆಗ್ಬೇಕು ಅಂದ್ರೆ ಮೊದಲು ನಿನ್ನನ್ನ ನೀನು ಚೇಂಜ್ ಮಾಡ್ಕೋ. ಪ್ರಪಂಚ ವೇಗವಾಗಿ ಬದಲಾಗ್ತಿದೆ. ಪ್ರಪಂಚದ ಜೊತೆ ನೀನು ಕೂಡ ಅಷ್ಟೇ ಫಾಸ್ಟ್ ಆಗಿ ಬದಲಾಗಬೇಕು. ಪ್ರಪಂಚ ನಿನ್ನನ್ನ ಬಲವಂತವಾಗಿ ಬದಲಾಯಿಸೋ ಮೊದಲೇ ನಿನ್ನನ್ನ ನೀನು ಬದಲಾಯಿಸ್ಕೋ. ನನ್ನ ಬ್ಯಾಕ್ ಗ್ರೌಂಡ್ ಏನು ಗೊತ್ತಾ? ನಮ್ಮ ತಂದೆಯವರ ಪೊಸಿಷನ್ ಏನೋ ಗೊತ್ತಾ? ನಾನು ಎಷ್ಟು ಬಡವ ನಿನಗೆ ಗೊತ್ತಾ? ನನ್ನ ಬ್ಯಾಕ್ ಗ್ರೌಂಡ್ ಎಷ್ಟು ಕನ್ನಡ ಮೀಡಿಯಮಲ್ಲಿ ಓದ್ಕೊಂಡಿದ್ದೀನಿ ಅಂತ ನಿನಗೆ ಗೊತ್ತಾ? ದೊಡ್ಡದಾಗಿ ಥಿಂಕ್ ಮಾಡು ಅಂತೀರಾ ಏನೋ? ಏನಾದರೂ ಆಸ್ತಿ ಅಂತಸ್ತು ಸಪೋರ್ಟ್ ಇರಬೇಕಲ್ವಾ ಬ್ಯಾಕ್ ಗ್ರೌಂಡಲ್ಲಿ ಅನ್ನೋ ಆಲೋಚನೆ ತುಂಬ ಜನರಲ್ಲಿ ಇರುತ್ತೆ. ಒಂದು ಎಕ್ಸಾಂಪಲ್ನ ಹೇಳ್ತೀನಿ ನೋಡಿ. ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಲ್ಲಿ ಸಿಇಒಸ್ನ ಇಂಟರ್ವ್ಯೂ ಮಾಡಿದ್ರೆ ಅವರು ಅಂತಿದ್ದಾರೆ, ನಮ್ಮ ಕಂಪನಿಲಿ ನಮಗಿಂತ ಜಾಸ್ತಿ ಕ್ವಾಲಿಫಿಕೇಶನ್ ಇರೋರು, ಎಕ್ಸ್ಪೀರಿಯನ್ಸ್ ಇರೋರು, ಸ್ಕಿಲ್ಸ್ ಇರೋರು ತುಂಬಾ ಜನ ಇದ್ದಾರೆ. ಆದ್ರೆ ನಾವು ಟಾಪ್ ಪೊಸಿಷನ್ ಅಲ್ಲಿ ಯಾಕೆ ಇದೀವಿ ಅಂದ್ರೆ ದೊಡ್ಡದಾಗಿ ಆಲೋಚಿಸೋದನ್ನೋದು ನಮಗಿರುವ ಸ್ಪೆಷಲ್ ಕ್ವಾಲಿಟಿ ಅಂತ. ನಿಮ್ಮಲ್ಲಿ ಎಷ್ಟು ಇಂಟೆಲಿಜೆನ್ಸ್ ಇರಲಿ, ನಿನಗೆ ಎಷ್ಟು ಕ್ವಾಲಿಫಿಕೇಶನ್ ಇದ್ರು, ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ರು, ನೀನು ದೊಡ್ಡದಾಗಿ ಯೋಚನೆ ಮಾಡದೇ ಇದ್ರೆ ನೀನು ಉನ್ನತ ಸ್ಥಾನಕ್ಕೆ ಹೋಗಲ್ಲ. ಹಾಗಿದ್ರೆ ನಮ್ಮ ಆಲೋಚನೆ ಅನ್ನೋದು ಹೇಗೆ ಬದಲಾಗಬೇಕು? ನಾನು ನಿಮ್ಮನ್ನ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ಜಾಗ್ರತೆಯಿಂದ ಕೇಳಿ. ನೀವು ಇಬ್ರಿದ್ದೀರಾ ಅನ್ಕೊಳ್ಳಿ, ನಿಮ್ಮ ಹತ್ರ ಒಂದೇ ಒಂದು ರೊಟ್ಟಿ ಇದೆ. ಏನ್ ಮಾಡ್ತೀರಾ? ಹೇಗ್ ತಿಂತೀರಾ? ಹಾಫ್ ಆಫ್ ಮಾಡ್ಕೊಂಡು ತಿಂತೀವಿ ಅನ್ನೋರು ಎಷ್ಟು ಜನ? ವಿಡಿಯೋನ ಇಲ್ಲಿಗೆ ಪಾಸ್ ಮಾಡಿ ಕೆಳಗೆ ಕಾಮೆಂಟ್ ಅಲ್ಲಿ ನಿಮ್ಮ ಆನ್ಸರ್ನ ನಮಗೆ ತಿಳಿಸಿ. ಓಕೆ, ಆಫ್ ಮಾಡ್ಕೊಂಡು ತಿಂತೀವಿ ಅನ್ನೋರು ಎಷ್ಟು ಜನ ಅಂತ ಕಾಮೆಂಟ್ ಮಾಡಿದಿರಾ ಅಂತ ಅನ್ಕೊಳ್ತಿದ್ದೀನಿ. ನೋ, ನಡೆಯಲ್ಲ. ಆ ಕಾಲ ಹೋಯ್ತು ಬ್ರದರ್. ನಾವು ಇಬ್ರಿದೀವಿ, ಒಂದೇ ರೊಟ್ಟಿ ಇದೆ, ಇನ್ನೊಂದು ರೊಟ್ಟಿನ ಸಂಪಾದಿಸ್ತೀವಿ ಅನ್ನೋ ಆಲೋಚನೆಗೆ ಬಂದ್ಬಿಡ್ಬೇಕು. ಆಲೋಚನೆ ಅನ್ನೋದು ಬದಲಾಗಬೇಕು. ಹಾಸಿಗೆ ಎಷ್ಟಿದೆ ಅಷ್ಟೇ ಕಾಲು ಚಾಚಬೇಕು. ಹಾಸಿಗೆ ಚಿಕ್ಕದಿದ್ರೆ ಕಾಲ್ಗಳನ್ನ ಮಡ್ಚ್ಕೋಬೇಕು. ಕಾಲ್ಗಳನ್ನ ಮಡ್ಚ್ಕೋತೀಯಾ? ಮಡಚ್ಕೊಂಡು ಅಲ್ಲೇ ಬಿದ್ದಿರ್ತೀಯ, ಜೀವನ ಮುಗ್ದೋಗುತ್ತೆ. ಅದೇ ಹಾಸಿಗೆಯಲ್ಲಿ ನಿನ್ನನ್ನ ಸುತ್ತಿ ಕಳಿಸ್ಬಿಡ್ತಾರೆ. ಈ ಪ್ರಪಂಚದಲ್ಲಿ ನಿನ್ನನ್ನ ನೆನ್ಪಿಟ್ಕೊಳ್ಳೋರು ಯಾರೂ ಇರಲ್ಲ. ಹಾಸಿಗೆ ಎಷ್ಟು ಬೇಕು? ಡಬಲ್ ಕಾಟ್ ಬೆಡ್ಶೀಟಾ? ಎಸ್, ತಗೋ, ಸಂಪಾದನೆ ಮಾಡು. ದೊಡ್ಡದಾಗಿ ಆಲೋಚನೆ ಮಾಡಬೇಕು ಬ್ರದರ್. ಒಂದು ದುಡ್ಡಿನ ವಿಷಯದಲ್ಲಿ ಅಷ್ಟೇ ಅಲ್ಲ, ನಿನ್ನ ಕೆರಿಯರ್ ವಿಷಯದಲ್ಲಿ ಆಗ್ಲಿ, ನಿನ್ನ ಎಂಪ್ಲಾಯ್ಮೆಂಟ್ ವಿಷಯದಲ್ಲಿ ಆಗ್ಲಿ, ನಿನ್ನ ಪರ್ಸೆಂಟೇಜ್ ವಿಷಯದಲ್ಲಿ ಆಗ್ಲಿ, ನಿನ್ನ ಅಚೀವ್ಮೆಂಟ್ಸ್ ವಿಷಯದಲ್ಲಿ ಆಗ್ಲಿ, ಏನಾದ್ರೂ ಸರಿ, ಥಿಂಕ್ ಬಿಗ್. ಥ್ಯಾಂಕ್ ಯು.